ಸಾರ್ ಪ್ಲೀಸ್ ಸರ್, ನಿಮ್ಗೇನು ಕಷ್ಟ ಆಗಲ್ಲ ಸರ್. ನೀವು ಹೋಗಿ ಅಲ್ಲಿ ಹೇಳ್ಬಿಟ್ರೆ ಸುಲಭವಾಗಿ ಒಪ್ಕೊಂಡ್ಬಿಡ್ತಾರೆ. ಸುಳ್ಳು ಪಳ್ಳು ಹೇಳಿ ಇಲ್ಲಿ ತನಕ ಬಂದಿದ್ದೀವಿ, ನೀವು ಆಗಲ್ಲ ಅಂತ ಹೇಳಿದ್ರೆ ಅಷ್ಟೇ ಸರ್, ನಮ್ಮ ಪ್ರೀತಿ ಹಳ್ಳಕ್ಕೆ ಇಳ್ಬಿಡುತ್ತೆ. ನಿಮ್ಮ ಸ್ಟೂಡೆಂಟ್ ಭವಿಷ್ಯ ಲವ್ ಫೇಲ್ಯೂರ್ ಆಗಿ ಹಳ್ಳ ಇಳಿಯೋದನ್ನ ನೀವು ಸಹಿಸ್ತೀರಾ ಸರ್? ಸರ್, ನಿಮ್ಮ ಸ್ಟೂಡೆಂಟ್ ದಂಪತಿಗಳು ನಿಮ್ಮ ಕಣ್ಣು ಮುಂದೆನೇ ದೂರ ಆಗೋದು ನಿಮ್ಗೆ ಸರಿ ಕಾಣಿಸುತ್ತಾ ಸರ್? ಸರ್ ಪ್ಲೀಸ್ ಸರ್, ಇವನ್ ಮುಖ ನೋಡಿ ಸರ್. ಸರಿ, ಆ ಮನುಷ್ಯ ಹೇಗೆ? ಯಾರು ಸರ್? ನಿಮ್ಮ ಮಾವ ಕಣಯ್ಯ. ಅವರಾ ಸರ್? ನಿಮ್ಮಂಗೆ ತುಂಬಾ ಒಳ್ಳೆಯವ್ರು ಸರ್. ಸರ್, ದೇವರಂತ ಮನುಷ್ಯ ಸರ್ ಅವರು. ಗುರು ಹಿರಿಯರು ಅಂದ್ರೆ ಗೌರವ ಹಂಗೆ ತುಂಬಿ ತುಳ್ಕುತ್ತೆ ಅಂತೀನಿ ಸರ್. ಅವ್ರು ತುಂಬಾ ಸಾಫ್ಟ್ ಸರ್. ಹಸು ತರ ಮನುಷ್ಯ ಸರ್. ಅಷ್ಟೇ ತಾನೇ, ಅವರು ನಂತರನೇ. ಆಯ್ತು ಬಿಡು, ವಾಪಸ್ತೀನಿ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಏನಪ್ಪ ಇದು? ಅಯ್ಯೋ, ನಂಗೆ ತುಂಬಾ ಗೀತಾ ಗೀತಾ ಗೀತಾ, ಏನಮ್ಮ? ಎದ್ದೇಳಮ್ಮ. ಗೀತಾ, ನಿಮ್ಮ ಕಾಲೇಜಿಂದ ಯಾರೋ ಮೇಷ್ಟ್ರು ಬಂದಿದ್ದಾರೆ ಕಣೆ. ನಿಮ್ಮ ಅಪ್ಪನ ಹತ್ರ ನಿನ್ನ ಟ್ರಿಪ್ ವಿಷಯವಾಗಿ ಏನೋ ಮಾತಾಡ್ತಿದ್ದಾರೆ. ಎದ್ದೇಳಮ್ಮ. ಅಮ್ಮ ಮೊದಲು ಎದ್ದೇಳು ಬಾ. ಎದ್ದೇಳು. ಇಲ್ಲಿ ಬಾರೇಲಿ. ಏ ಗೀತಾ, ಅಲ್ಲಿ ನೋಡೆ. ಅಲ್ಲ ರೀ, ಏನ್ರಿ ನಿಮ್ಮ ಸಮಸ್ಯೆ? ಪಾಪ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಪ್ರೀತಿಯಿಂದ ಕಳಿಸ್ತಾ ಇದಾರೆ. ನಿಮ್ದೇನು ಸಮಸ್ಯೆ ಅಂತ ನೋಡಿ. ಗೀತಾಗೆ ಈ ಪಿಕ್ನಿಕ್ ತುಂಬಾ ಇಂಪಾರ್ಟೆಂಟ್ ರೀ. ಇದು ಬರೀ ಪಿಕ್ನಿಕ್ ಅಲ್ಲ ರೀ, ಇದು ಸ್ಟಡಿ ಟೂರು, ಗೊತ್ತಾಯ್ತಾ? ನೋಡಿ ಮಿಸ್ಟರ್, ನಿಮ್ಮ ಹೆಸರೇನು? ಪಿ 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 ಅಲ್ಲ, ಹಾ, ಬಿ ಪಿ. ನೀವು ಗೀತನ ಕಳಿಸ್ಕೊಡ್ಬೇಕು ಅಷ್ಟೇ. ನೋಡಿ, ಏನಮ್ಮ ಗೀತಾ, ಚೆನ್ನಾಗಿದ್ಯಾ? ನೋಡಿ, ಇದುವರೆಗೂ ಯಾವ ಸ್ಟೂಡೆಂಟ್ಸ್ ಮನೆಗೂ ನಾನು ಹೋಗಿ ಕರೆದೋನಲ್ಲ ರೀ. ಗೀತಾ ಭವಿಷ್ಯಕ್ಕೋಸ್ಕರ ನಾನು ಅವಳನ್ನ ಕರೆಯೋದಕ್ಕೆ ನಿಮ್ಮ ಮನೆವರೆಗೂ ನಡ್ಕೊಂಡು ಬಂದಿದ್ದೀನಿ, ಗೊತ್ತಾ? ನಾನು ಆರ್ಡರ್ ಮಾಡ್ತಾ ಇದ್ದೀನಿ, ಕಳಿಸ್ತೀರೋ ಅಥವಾ ಇಲ್ಲೋ? ಏನಪ್ಪ ಇದು? ದಿಢೀರಂತ ಎದುರುಗಡೆ ಬಂದ್ಬಿಡ್ರಿ ನೀವು. ನನಗೆ ಸ್ವಲ್ಪ ಧೈರ್ಯ ಜಾಸ್ತಿ, ಕಿರ್ಚಾಡ್ಬಿಡ್ತೀನಿ. ನಾ ಕಿರ್ಚೋದಕ್ಕೆ ಆರ್ಸಿಗೆಲ್ಲ ತಪ 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 ಅಂತ ಉದ್ರೋಗ್ಬಿಡ್ತೀರಿ. ಸ್ವಲ್ಪ ಹುಷಾರ ಬನ್ನಿಯಪ್ಪ. ಏನೋ ಏನ್ ಗುರಾಯಿಸ್ತಾ ಇದ್ದೀರಾ? ಗೀತಾ, ನೀನೇನು ಯೋಚನೆ ಮಾಡಮ್ಮ. ನಿಮ್ಮಪ್ಪನ ನಾನು ಒಪ್ಪಿಸ್ತೇನೆ. ಈ ಸದಾಶಿವ ಸಾರು ಹೇಳಿದ ಮೇಲೆ ಎಲ್ಲವನ್ನು ತಲೆ ದೂಗ್ಲೇಬೇಕು. ಏನಮ್ಮ, ನಿಮ್ಮಪ್ಪ ಆಗಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನ ಏನ್ರಿ? ಬಿ ಮುಂದೇನು ಏನೋ ಒಂದು ರೀ. ಬಿ ಪಿ ಅವ್ರೆ, ಈಗೇನು ನಿಮ್ಮ ಮಗಳನ್ನ ಕಳಿಸ್ತಿರೋ ಇಲ್ವೋ? ಕಳಿಸ್ತೀನಿ, ಆದಷ್ಟು ಬೇಗ. ನನಗೆ ಪಟಾಕಿ ನೋಡು. ಲೋ, ಆ ಸದಾಶಿವ ಹೇಳಿದ ಕೆಲಸ ಮಾಡ್ತಾನೆ. ನಾವು ಹಂಗೆ ಅನ್ಕೊಂಡಿದ್ದೀವಿ ಮಗ, ಏನಾಗುತ್ತೋ ನೋಡ್ಬೇಕು ಕಣಲ್ಲ. ನೋಡ್ರೋ, ಗೀತಾ ವಿಷಯದಲ್ಲಿ ನಂಗೆ ಚಾನ್ಸ್ ತೊಗೊಳಕ್ ಇಷ್ಟ ಇಲ್ಲ. ಗೀತಾ ಟ್ರಿಪ್ಪಿಗೆ ಬರ್ಬೇಕಷ್ಟೇ. ಅಲ್ಲ, ನೀವ್ಯಾಕೆ ಆ ಅಂಕಲ್ ಕ್ಯಾರೆಕ್ಟರ್ನ ತದ್ವಿರುದ್ಧವಾಗಿ ಸರ್ಗೆ ಹೇಳಿದ್ರಿ? ಅವ್ರು ನೋಡಿದ್ರೆ ರಫ್ ಅಂಡ್ ಟಫ್, ನೀವು ನೋಡಿದ್ರೆ ತುಂಬಾ ಸಾಫ್ಟ್ ಅಂತ ಹೇಳಿದಿರಾ. ಹುಲಿ ತರದ ಮನುಷ್ಯ ಅವರು,
ನೀವ್ ಹೇಳಿದ್ದು ಹಸು ಅಂತ. ನಾವೀಗ ರಿವರ್ಸ್ ಆಗಿ ಹೇಳಿಲ್ಲ ಅಂದ್ರೆ ಆ ಟೊಂಗೆ ದುಮ್ಮ ಸದಾಶಿವ ಹೋಗ್ತಿದ್ದ ಅನ್ಕೊಂಡಿದ್ದೀರಾ? ರಿವರ್ಸ್ ಹೇಳಿ ಅಲ್ಲೂ ಎಲ್ಲ ರಿವರ್ಸ್ ಆದ್ರೆ ನಾನು ನಿನ್ನೆಷ್ಟೇ ನನ್ನ ಮಗಳನ್ನ ಕೇಳಿದೆ, ಯಾವನ ಅವನು ಕರ್ಕೊಂಡು ಬಾ ಅಂತ. ಇಷ್ಟು ಬೇಗ ಬರ್ತೀನಿ ಅಂತ ಗೊತ್ತಿರ್ಲಿಲ್ಲ. ಏನೋ ಮಕ್ಕಳು ತಲೆ ಕೆಡಿಸ್ತೇನೋ. ಅಪ್ಪ ಅಪ್ಪ ಏನೋ ಕಳಿಸ್ತೇನೋ. ಅಪ್ಪ ಏನಪ್ಪ ಮಾಡ್ತಿದ್ದೀರಾ? ಅಪ್ಪ ಬಿಡಿ. ಅಮ್ಮ ಬಾರಮ್ಮ. ಅಪ್ಪ ಬಿಡಿ ಅಪ್ಪ. ಏನು ಮಾಡ್ತಿದ್ದೀರಾ? ಕೆಂಬಾರ್ದು ಕೆಂಬಾರ್ದು ಅಂದ್ರೆ ಕೆಂಬಾರ್ದು ಅಷ್ಟೇ. ರೀ ಏನ್ ಮಾಡ್ತಿದ್ದೀರಾ? ಹೀರೇ ಸುಶೀಲಾ, ಫೈನಲ್ ಟಚ್ ಕೊಡ್ತೀನಿ. ಏನೋ ನನ್ನ ಮಗಳ ಭವಿಷ್ಯನ ಉದ್ಧಾರ ಮಾಡಕ್ ಬಂದಿದ್ದೆ. ಬಿಡ್ರಿ ಅವ್ರನ್ನ. ಅಪ್ಪ ಏನ್ ಮಾಡ್ತಿದ್ದೀರಾ? ನನ್ನ ಮಗಳ ಬದುಕು ಕಾಲದಲ್ಲಿ 3 ಬಟ್ಟೆ ಆಗ್ಬೇಕಾದ್ರೆ ಏನೋ ಮಾಡ್ತಿದ್ದೆ. ಏನೋ ಶೂಟಿ ಸದಾಶಿವ, ನನ್ನ ಮಗಳ ಜೀವನ ಉದ್ಧಾರ ಮಾಡ್ತೀಯಾ? ಏನಾಗಿದೆ ನಿಮ್ಗೆ? ಬಿಡ್ರಿ ಅವ್ರನ್ನ. ಬಿಡೆ ಸುಶೀಲಾ. ಇವತ್ತು ನಮ್ಮ ಮನೆಯವರೆಗೂ ಬಂದು ನನಗೆ ಬುದ್ಧಿವಾದ ಹೇಳೋ ಧೈರ್ಯ ಮಾಡಿದ್ಯಲ್ಲ. ಒಂದು ದಿನನಾದ್ರೂ ಆ ಮಿನಿಸ್ಟರ್ ಮನೆಗೆ ಹೋಗಿ ಅವನ ಮಗನ ಕಿವಿ ಹಿಂಡಿ ಬುದ್ಧಿ ಹೇಳಿದ್ಯೇನೋ ಬೆರ್ಚಪ್ಪ. ಏನು ನಿಮ್ ಹುಚ್ಚಾಟ? ಬನ್ನಿ ಈ ಕಡೆ. ಅಪ್ಪ ಸಾಕು ಸುಮ್ನಿರಪ್ಪ. ಅವ್ರಿಗೆ ಏನಾದ್ರೂ ಆದ್ರೆ ಏನ್ ಮಾಡ್ತೀರಾ? ಬದುಕಿದೇನು ಪ್ರಯೋಜನ? ಸರ್ ಸಾರಿ ಸರ್. ಗೀತಾ ನೀರಂತ ತಗೊಂಬ, ಹೋಗಮ್ಮ ಬೇಗ ತಗೊಂಬ. ಸರ್ ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಹಾ ಒಂದೇ ಒಂದ್ಸರಿ ಸಾಕ್. ಸರ್ ತಗೊಳ್ಳಿ ಸರ್. ದರ ಮಾಡ್ತೀಯ? ಸರ್ ಇಲ್ಲೇನ್ ನಡೀತೋ? ಹಲೋ, ದಿ ಗ್ರೇಟ್ ಲೆಕ್ಚರರ್ ಸದಾಶಿವ ಸ್ಪೀಕಿಂಗ್. ಹಾ ಈ ಕಡೆಯಿಂದ ಗ್ರೇಟ್ ಫಾದರ್ BP ಶ್ರೀನಿವಾಸ ಮಾತಾಡ್ತಿರೋದು. ಅಯ್ಯಯ್ಯೋ, ಈ BP ಯಾಕಪ್ಪ ನನಗೆ BP ಕೊಡೋದಕ್ಕೆ ಫೋನ್ ಮಾಡ್ತಾ ಇದೆ? ಹಲೋ, ಏನ್ ಸರ್? ಸದಾನಂದ, ನನ್ನ ಮಗಳಿಗೆ ಫೋನ್ ಕೊಡಯ್ಯ. ಕೊಡ್ತೀನಿ ಸರ್, ಕೊಡ್ತೀನಿ ಸರ್. ಗೀತಾ, ಆಯ್ತು ಸರ್, ಮತ್ತೆ ಕರಿತೀನಿ. ಗೀತಾ ಮೇಡಮ್, ಗೀತಾ ಮೇಡಮ್. ಹಾ ಸರ್. ಬನ್ನಿ. ನಿಮ್ಮಪ್ಪ ಫೋನಮ್ಮ. ಸುಶೀಲಾ, ಈ ಕಡೆ ಲೌಡ್ ಸ್ಪೀಕರ್ನ ಆನ್ ಮಾಡಿದ್ದೀನಿ, ಆ ಕಡೆನೂ ಲೌಡ್ ಸ್ಪೀಕರ್ ಆನ್ ಮಾಡಿ ನಿನ್ನ ಮಗಳಿಗೆ ಮಾತಾಡೋದಕ್ಕೆ ಹೇಳೆ. ಹಲೋ ಅಮ್ಮ, ನಾವು ಈಗಷ್ಟೇ ರೆಸಾರ್ಟಿಗೆ ಬಂದ್ವಿ. ಫ್ರೆಶ್ ಅಪ್ ಆಗಬೇಕು. ನನಗೇನೂ ತೊಂದರೆ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ತೊಂದರೆ ಆಗೋದಕ್ಕೆ ನಾನು ಬಿಡ್ತೀನೇನಮ್ಮ. ನಾನೊಂಥರ ಪೋಲಿಯೋ ಲಸಿಕೆ ಇದ್ದಂಗೆ. ನಾನು ಇದ್ಮೇಲೆ ತೊಂದರೆ ಆಗುತ್ತಾ? ಹೇಳು ಗೀತಾ. ಅಮ್ಮ, ನಾನು ಫ್ರೆಶ್ ಅಪ್ ಆಗಿ ಕಾಲ್ ಮಾಡ್ತೀನಿ. ಸರ್ ಕಟ್ ಮಾಡಿದ್ವಿ. ಕಟ್ ಮಾಡಿದ್ಯಲ್ಲಮ್ಮ? ಮಾಡಿಲ್ವಾ? ಅಲ್ವಾ? ಹಲೋ ಸದಾಶಿವ, ನಾನು ಆಮೇಲೆ ಫೋನ್ ಮಾಡ್ತಾನೆ ಇರ್ತೀನಿ. ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವೋ? ಇದೆ ಸರ್, ಇದೆ ಇದೆ ಇದೆ. ಎಲ್ಲ ಪ್ರಿಂಟ್ ಆಗಿ ತಲೆನಲ್ಲಿ ಅಚ್ಚು ಹೊತ್ತಿದಂಗೆ ಇದೆ ಸರ್. ವೆರಿ ಗುಡ್. ಯು ಡೋಂಟ್ ವರಿ ಸರ್, ನಾನು ಇದೀನಲ್ಲ. ಓಕೆ ಸರ್, ಬೈ ಸರ್. ಅಪ್ಪ, ಮಗ ಸುಸ್ತಾಗಿದೆ ಕಣ, ಒಂದು ಸ್ವಲ್ಪ ಹೊತ್ತು ಮಲಗಿದ್ ಬರೋಣ. ಏನೋ ವಿಜೀವ್ ನೀಗ ಹೇಳ್ತಾ ಇದ್ದಾನೆ, ಬೆಟ್ಟ ಹತ್ಬೇಕು, ಅಲ್ಲಿ ಕರಡಿ ನೋಡ್ಬೇಕು, ಅದಕ್ಕೆ ಆಯ್ ಬಾಯ್ ಅನ್ಬೇಕು. ಇನ್ನ ಬೇಜಾನ್ ಕೆಲ್ಸಗಳಿದೆ. ಅಯ್ಯೋ ದಡ್ಡನ್ ಮಕ್ಕಳ್ರ, ನಾವು ಟ್ರಿಪ್ಪಿಗೆ ಬಂದಿರೋದೇನಕ್ಕೆ? ಮಲ್ಗೋಕ? ಗೀತಾ ಮನ್ಸನ್ ಗೆಲ್ಲೋಕೆ. ಸೊ
ಫಸ್ಟ್ ನನ್ನ ಗೀತಾನ ಎಲ್ಲಾದ್ರೂ ಸಪ್ರೇಟಾಗಿ ಮೀಟ್ ಆಗಬೇಕು. ಅದಕ್ಕೇನಾದ್ರೂ ಒಂದು ಮಾಡ್ರೋ ಅಂದರೆ ಮಲ್ಕೊತೀನಿ ಸಾಯ್ತೀನಿ ಅಂತೀರ. ಮಗ ಡೋಂಟ್ ವರಿ, ನಾವು ಬಸ್ಸಲ್ಲೇ ಗೀತಾ ಫ್ರೆಂಡ್ಸ್ ಹತ್ರ ಇದ್ರ ಬಗ್ಗೆ ಎಲ್ಲ ಮೀಟಿಂಗ್ ಮಾಡಿದ್ದೀವಿ. ಅವ್ರೇನಾದ್ರು ಐಡಿಯಾ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಬಿಡು ವಿಜಿ. ವಿಜಿ, ಏನು ಶರಣ್ಯ, ಏನಾಯ್ತು? ವಿಜಿ, ಗೀತಾ ಮತ್ತೆ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಶರಣ್ಯ, ನೀವೇ ಗೀತನ್ ಜೊತೆ ಇಷ್ಟೊತ್ತಿಗೂ ಅಂಟ್ಕೊಂಡಿದ್ರೆ ಪಾಪ ನಮ್ಮ ಯಜಮಾನ್ರು ಏನು ಮಾಡಬೇಕು? ತಾವು ಸ್ವಲ್ಪ ವಿಜಿ, ಗೀತಾಗೆ ನೀರಂದ್ರೆ ತುಂಬಾ ಇಷ್ಟ. ನೀರಿಗೆ ಇಳಿದ್ರೆ ಅವಳು ಹೇಳೋದೇ ಇಲ್ಲ, ಗಂಟೆಗಟ್ಟಲೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಸ್ವಲ್ಪ ಹೊತ್ತು ನಾವು ಅಲ್ಲಿರೋ ತರ ಆಡ್ತೀವಿ, ಅದಾದ್ಮೇಲೆ ನಾವು ಹೊರಟೋಗ್ತೀವಿ. ನೀನ್ ಅಲ್ಲಿಗೆ ಬಂದು ನಿನ್ ಮನ್ಸಿನ ಮಾತನ್ನ ಹೇಳು. ಅವಳಿಗೆ ಅರ್ಥ ಆಗಕ್ಕೆ ಅದೇ ಸರಿಯಾದ ಜಾಗ. ಅವಳ ಮನ್ಸನ್ನು ನೀರ್ನಾಗೆ ಕರ್ಗೋಗ್ಬೋದು. ವಿಜಿ, ಇದು ಚೆನ್ನಾಗಿದೆ ಕಣ, ಯಾಕೆ ಟ್ರೈ ಮಾಡಬಾರ್ದು? ಲೇಟಾಗಿ ಹೇಳಿದ್ರು ಲೇಟೆಸ್ಟಾಗಿ ಐಡಿಯಾ ಕೊಟ್ಟೆ. ಥ್ಯಾಂಕ್ ಯು. ಹೋಗೋಗು, ನಾನು ಬರ್ತೀನಿ. ಆಲ್ ದಿ ಬೆಸ್ಟ್ ಕಣ. ಗೀತಾ ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹಿಡಿತಾಳೆ ಅಂದರೆ ಅಲ್ಲಿ ಇವಾಗ ಸಾವಿನ ಬಲೆ ಬೀಸಲೇಬೇಕು. ದಿವ್ಯಾ, ಸಿಂಕು, ಯಾಕ್ರಿ ನೀರಿಗಂತ ಹಾಗೆ ಬಾಯ್ ಬಿಡ್ತಿದ್ದೀರಾ? ನಾನು ಆಗ್ಲೇ ಹೇಳಿಲ್ವಾ ನೀರಾಟ ಆಡೋಣ, ಸಖತ್ತಾಗಿರುತ್ತೆ ಅಂತ? ಯೇ, ನಾನಂತೂ ರೆಡಿ ಗೀತಾ. ಶರಣ್ಯ, ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋ ಮಜಾ ಇವ್ರಿಗೇನೇ ಗೊತ್ತು. ಅದಕ್ಕೆ ನೋಡು, ಪೆಂಗ್ ತರ ಹೇಗ್ ನೋಡ್ತಾ ಇದಾರೆ ಅಂತ. ಆಯ್ತು ಕಣೆ, ನೀರಲ್ಲಿ ಆಟ ಆಡೋಣ. ಹಬ್ಬ, ಅಂತೂ ಒಪ್ಕೊಂಡ್ರಲ್ಲ. ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಹೊರಡೋಣ. ಇಲ್ಲ ಅಂದ್ರೆ ಆ ಹುಡುಗರ್ ಗ್ಯಾಂಗ್ ಬಂದು ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ಬಿಡ್ತಾರೆ.